ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಫ್ರೆಂಡ್ಸ್. ಕೃಷ್ಣನ ದೇವಸ್ಥಾನ ಇರುತ್ತದೆ. ಆ ರಾಧೆ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಯಾವಾಗಲೂ ಪೂಜೆಯನ್ನು ಮಾಡ್ತಾ ಇರ್ತಾಳೆ ರಾಧಾ. ಆಗ ಪೂಜೆಯನ್ನು ಮಾಡಿಸ್ಕೊಂಡು ಯಾವಾಗಲೂ ಬರ್ತಾ ಇದ್ದಾಗ ಕೃಷ್ಣನೆಂದರೆ ತುಂಬ ಭಕ್ತಿ. ಯಾವಾಗಲೂ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಅಂತ ಹೇಳಿ ಕೃಷ್ಣನನ್ನೇ ಧ್ಯಾನ ಮಾಡುತ್ತಾ ಇರ್ತಾಳೆ ರಾಧೆ. ಅವರ ತಂದೆ ತಾಯಿನೂ ರಾಧಾ ಕೃಷ್ಣನ ಭಕ್ತರಾಗಿರುತ್ತಾರೆ. ಕೃಷ್ಣ ದೇವಸ್ಥಾನ ಕಟ್ಟಿಸಿ ಯಾವಾಗಲೂ ಅನ್ನದಾನ ಮಾಡುವುದು, ಅವ್ರ ಕೈಲಾಗಿ ಸಹಾಯ ಮಾಡುವುದು, ದೇವರನ್ನು ನೆನೆಸ್ಕೊಳ್ಳೋದು, ಈ ಥರ ಮಾಡಿಕೊಂಡು ಅವರು ಇಂದಿನ ಕಾಲದಿಂದಲೂ ಅವರ ಅಜ್ಜ ಅವರ ತಾತ ಎಲ್ಲ ಮಾಡಿಕೊಂಡು ಬರ್ತಾ ಇರ್ತಾರೆ. ಅದನ್ನು ಇವರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ರಾಧೆ ಅವ್ರ ಮನೆಯಲ್ಲಿ ಹುಟ್ಟಿದ ಮೇಲೆ ಅವ್ರಿಗೆ ಎಲ್ಲ ಒಳ್ಳೆಯದಾಗುತ್ತದೆ. ಯಾವಾಗಲೂ ಕೃಷ್ಣ ದೇವಸ್ಥಾನಕ್ಕೆ ಹೋಗುವುದು, ಕೃಷ್ಣನಿಗೆ ಕೈ ಮುಗಿಯೋದು, ಕೃಷ್ಣನಂದರೆ ಹಚ್ಚಿಕೊಳ್ಳು ಬಿಡುತ್ತಾಳೆ ರಾಧೆ. ಆಗ ಮದುವೆ ವಯಸ್ಸಿಗೆ ಬರ್ತಾಳೆ. ಮದುವೆ ಮಾಡಬೇಕು ಅಂತೇಳಿ ಕರೀತಾರೆ. ಆದರೆ ರಾಧೆ ಹೇಳ್ತಾಳೆ, ಅಮ್ಮ ನಾನು ಕೃಷ್ಣನ ಭಕ್ತಳು, ನನಗೆ ಮದುವೆ ಬೇಡ, ನಾನು ಕೃಷ್ಣನ ಪೂಜೆ ಮಾಡಿಕೊಂಡೇ ಇದ್ದು ಬಿಡುತ್ತೇನೆ. ರಾಧಾ ಕೃಷ್ಣನ ಅವರ ಪ್ರೀತಿ ಅಷ್ಟು ಅನ್ಯೋನ್ಯವಾಗಿದ್ದು ಅವರ ಸೇವೆ ಮಾಡ್ಕೊಂಡು ನಾನು ಇರ್ತೀನಮ್ಮ ಅಂತ ಹೇಳ್ತಾಳೆ. ಆದರೆ ಅವರ ತಂದೆ ತಾಯಿ ಹೇಳ್ತಾರೆ, ಬೇಡ ಮಗಳೇ, ಮದುವೆ ಆಗೋ ಟೈಮಲ್ಲಿ ನೀನು ಮದುವೆ ಆಗಲೇಬೇಕು, ಮದುವೆ ಆಗದೆ ಹಾಗೆ ಇರಬಾರದು ಅಂತ ಹೇಳುತ್ತಾರೆ. ಆದರೆ ಕೃಷ್ಣನ ಮೇಲೆ ಇರ್ತಕ್ಕಂಥ ಪ್ರೀತಿ, ರಾಧೆ ಮೇಲೆ ಇರ್ತಕ್ಕಂಥ ಪ್ರೀತಿ ಅವರಿಗೆ ನಾನು ಮದುವೆ ಆಗಲ್ಲ ಅಂತ ಹೇಳ್ತಾಳೆ. ಎಷ್ಟೇ ಹೇಳಿದರೂ ತಂದೆ ತಾಯಿ ಕೇಳುವುದಿಲ್ಲ. ರಾಧೆಯನ್ನು ಒಪ್ಪಿಸಲು ಕೇಳಿಕೊಳ್ಳುತ್ತಾರೆ. ಆಗ ಅವರ ತಂದೆ ತಾಯಿ ಕೃಷ್ಣನ ಬಳಿ ಬಂದು ಕೇಳಿಕೊಳ್ಳುತ್ತಾರೆ, ಕೃಷ್ಣ, ನನ್ನ ಮಗಳು ನಿನ್ನ ಭಕ್ತಳಾಗಿದ್ದಾಳೆ, ಅವಳಿಗೇನಾದರೂ ಮಾಡಿ ಒಂದು ವರವನ್ನು ನೀಡು, ಮದುವೆ ಬೇಡ ಅಂತ ಇದ್ದಾಳೆ, ನಿನ್ನ ನೆನಪಿನಲ್ಲೇ ಇದ್ದಾಳೆ ಅಂತ ಹೇಳಿ ಕೇಳಿಕೊಳ್ಳುತ್ತಾರೆ. ಆಗ ಕೇಳಿಕೊಂಡಾಗ ಕೃಷ್ಣ ಆಗ ಒಂದು ರೂಪದಲ್ಲಿ ಬಂದು ರಾಧೆಗೆ ಹೇಳುತ್ತಾನೆ, ನೋಡು, ನೀನು ಮದುವೆ ಆಗಲೇಬೇಕು, ಮದುವೆ ಆಗದೆ ಹಾಗೆ ಇರಬಾರದು, ಆದರೆ ದೇವರ ಜ್ಞಾನವನ್ನು ಮಾಡು, ಮದುವೆ ಮಕ್ಕಳು ಸಂಸಾರ ಎಲ್ಲವನ್ನೂ ಇರಬೇಕು, ಏನೂ ಇಲ್ಲದೆ ಹಾಗೆ ಇರಬಾರದು ಅಂತ ಹೇಳಿ ಕೃಷ್ಣ ಹೇಳುತ್ತಾನೆ. ಆದರೆ ಕನಸಿನಲ್ಲಿ ಬಂದು ಹೇಳಿದಾಗ ಕೃಷ್ಣನಿಗೆ ಕೃಷ್ಣ ಅಂತ ಎದ್ದೇಳುತ್ತಾಳೆ ರಾಧೆ. ಆಗ ಎದ್ದ ಮೇಲೆ ನೋಡುತ್ತಾಳೆ, ಯಾರೂ ಇರುವುದೇ ಇಲ್ಲ. ಆಗ ಇರುವುದಿಲ್ಲ, ಎದ್ದು ಅವರ ಅಮ್ಮನ ಜೊತೆ ಹೇಳಿಕೊಳ್ಳುತ್ತಾಳೆ, ಅಮ್ಮ, ನನಗೆ ಈ ಥರ ಕನಸಲ್ಲಿ ಬಂದು ಕೃಷ್ಣ ಮದುವೆ ಆಗು ಅಂತ ಹೇಳಿದ ಅಂತ ಹೇಳುತ್ತಾಳೆ. ಆದರೆ ಒಬ್ಬ ಹುಡುಗ ನೋಡಲು ಬರುತ್ತಾನೆ. ಅವನು ಕೇಳಿಕೊಳ್ಳುತ್ತಾನೆ, ನಾನು ನಿನ್ನನ್ನು ಮದುವೆ ಆಗುತ್ತೇನೆ ಅಂತ. ಆದರೆ ರಾಧೆ ಹೇಳುತ್ತಾ, ನಾನು ಕೃಷ್ಣ ರಾಧೆಯ ಭಕ್ತಳು, ನನಗೆ ಕೃಷ್ಣನ ದೇವಸ್ಥಾನವೊಂದು ಕಟ್ಟಿಸಿಕೊಡು, ಅವರ ಪೂಜೆಯನ್ನು ಮಾಡುತ್ತೇನೆ ಅಂತ ಹೇಳಿ ಆಗ ಹೇಳಿದೆ. ಕೃಷ್ಣ ಥರ ಬಂದು ರೂಪದಲ್ಲಿ ಹೇಳುತ್ತಾನೆ ಕೃಷ್ಣ, ನಾನು ಬಂದಿರೋದು ಕೃಷ್ಣ, ಯಾವಾಗಲೂ ಕೃಷ್ಣ ಕೃಷ್ಣ ಅಂತೇಳಿ ಧ್ಯಾನವನ್ನು ಮಾಡುವುದು ಬಿಡು, ನೀನು ನಿನಗಾಗಿ ಬದುಕು ಅಂತ ಹೇಳುತ್ತಾನೆ. ಆಗ ಯಾವಾಗಲೂ ಕೃಷ್ಣ ರಾಧೆ ಜಗದ್ಗುರುನೇ ನನ್ನ ಕೃಷ್ಣ, ಜಗತ್ತದಲ್ಲಿ ಇರ್ತಕ್ಕಂಥ ಎಲ್ಲರಿಗಿಂತ ನನಗೆ ಕೃಷ್ಣನೇ ಹೆಚ್ಚು ಅಂತೇಳಿ ಕೃಷ್ಣನನ್ನು ರಾಧೆ ತುಂಬ ಪ್ರೀತಿಸುತ್ತಾಳೆ. ಆಗ ಮದುವೆ ಮಾಡಿಕೊಂಡ ಮೇಲೆ ಅವಳು ನಿಧಾನವಾಗಿ ಕೃಷ್ಣನ ದೇವಸ್ಥಾನಕ್ಕೆ ಬರುವುದು, ಪೂಜೆ ಮಾಡುವುದು ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗುತ್ತಾಳೆ. ರಾಧಾ ಕೃಷ್ಣನ ದೇವಸ್ಥಾನ ಕಟ್ಟಿಸಿ ಎಲ್ಲರಿಗೂ ದಾನ ಧರ್ಮ ಪೂಜೆಗಳು ಎಲ್ಲವನ್ನು ಮಾಡಿಕೊಂಡು ಕೃಷ್ಣ ಮಕ್ಕಳಿಗೂ ಇಬ್ಬರು ಆಗುತ್ತಾರೆ, ಮಕ್ಕಳಿಗೂ ಹೇಳಿಕೊಳ್ಳುತ್ತಾಳೆ. ರಾಧಾ ಕೃಷ್ಣನನ್ನು ತುಂಬ ಪ್ರೀತಿಸಬೇಕು, ತುಂಬ ಭಕ್ತಿಯಿಂದ ನೋಡಿಕೊಳ್ಳಬೇಕು. ನಾವು ಎಷ್ಟು ಆರಾಧನೆ ಮಾಡುತ್ತೀರೋ ಕೃಷ್ಣನಿಗೆ ಅಷ್ಟೇ ಕೃಷ್ಣ ನಮಗೆ ಹೊಲಿಯುತ್ತಾನೆ ಅಂತ ಹೇಳಿ ಆಗ ಹೇಳುತ್ತಾಳೆ. ಈ ಥರ ಅವರ ಪ್ರೀತಿ ಅವರದು. ಕೃಷ್ಣ ಆ ರೂಪದಲ್ಲಿ ಬಂದು ಮದುವೆಯನ್ನು ಮಾಡಿಸಿ ಅವಳಿಗೆ ಮದುವೆಯನ್ನು ಮಾಡಿಸುತ್ತಾನೆ. ಆಗ ಕೃಷ್ಣ ರಾಧೆಯು ಇಬ್ಬರು ಆಶೀರ್ವಾದ ಮಾಡುತ್ತಾರೆ.
ನಾನು ಕೃಷ್ಣನಿಗಾಗಿ ಎಷ್ಟೆಲ್ಲ ಮಾಡಿದೆ, ಆದರೆ ಕೃಷ್ಣ ನನಗೆ ಮದುವೆ ಮಾಡಿಸೇ ಬಿಟ್ಟ. ಕೃಷ್ಣನೇ ನನ್ನ ದೇವರು ಅಂತ ತಿಳಿದುಕೊಂಡೆ, ಕೃಷ್ಣನೇ ಎಲ್ಲ ಅಂತ ತಿಳಿದುಕೊಂಡೆ ಅಂತ ಹೇಳಿ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾಳೆ. ಆದರೆ ಕೃಷ್ಣ ಹೇಳುತ್ತಾನೆ, ಮದುವೆ, ಮಕ್ಕಳು, ಸಂಸಾರ ಎಲ್ಲವನ್ನೂ ಇರಬೇಕು ರಾಧಾ, ಏನೂ ಇಲ್ಲದೆ ಇರಬಾರದು, ತಂದೆ ತಾಯಿಗೂ ನೋವು ಕೊಡಬಾರದು ಅಂತ ಹೇಳುತ್ತಾರೆ. ನೋಡಿ ಫ್ರೆಂಡ್ಸ್, ಈ ಕಥೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಫ್ರೆಂಡ್. ಬಾಯ್ ಫ್ರೆಂಡ್ಸ್.